29ರಿಂದ ನಾಳೆ 30ರವರೆಗೂ ಕೂಡ 1 ತಿಂಗಳ ಕಾಲ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದಿಂದ 75 ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆಯುರ್ವೇದದ ತಪಾಸಣಾ ಶಿಬಿರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ಕಳೆದ ಅನೇಕ ವರ್ಷಗಳಿಂದ ಆಯುರ್ವೇದದ ತಪಾಸಣಾ ಶಿಬಿರವನ್ನು ಇದೇ ಜಾಗದಲ್ಲಿ ಮಾಡ್ತಾ ಇರೋದು ನಮ್ಮೆಲ್ರಿಗೂ ಗೊತ್ತಿದೆ. ಇತ್ತೀಚೆಗೆ ಆಯುರ್ವೇದ ಅಂತ ಹೇಳಿದ್ರೆ ಮೊದಲು ಇದ್ದಂಥ ಅಭಿಪ್ರಾಯಕ್ಕೂ ಈಗ ಬದಲಾದ ಅಭಿಪ್ರಾಯಕ್ಕೂ ಸಾಕಷ್ಟು ವ್ಯತ್ಯಾಸಗಳನ್ನ ಕಾಣ್ತೀವಿ. ಮೊದಲು ಗುಣ ಆಗೋದು ಸ್ವಲ್ಪ ತಡ ಆಗುತ್ತೆ ಅಂಥೇಳಿ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗ್ತಾ ಇದ್ದಂಥ ಕಾಲದಲ್ಲಿ ಆಯುರ್ವೇದದಲ್ಲೂ ಅದೇ ರೀತಿಯಲ್ಲಿ ಪ್ರಭಾವಿ ಔಷಧಿಗಳು ಇದೆ, ಬೇರೆ ಕಡೆ ದುಷ್ಪರಿಣಾಮ ಬೀರಲ್ಲ ಅನ್ನುವಂಥ ನಂಬಿಕೆ ಮತ್ತು ಇದು ಬಂದಿದ್ದ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದದ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಆ ಋಷಿ ಪರಂಪರೆಯಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದಂಥ ವ್ಯವಸ್ಥೆ ಏನು? ಅದು ನಮ್ಮ ಆಯುರ್ವೇದ. ಋಷಿ ಪರಂಪರೆಯಲ್ಲಿ ಬಂದಂಥದ್ದೇ ನಮ್ಮ ಆಯುರ್ವೇದ. ಹಿಂದಿನ ಕಾಲದಲ್ಲಿ ಯಾವ ಇಂಜೆಕ್ಷನ್ಗಳು ಮತ್ತೊಂದು ಇರಲಿಲ್ಲ, ಯಾವ ಡ್ರಗ್ಸ್ ಅನ್ನೋವಂಥದ್ದು ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಇದ್ದಂಥ ವ್ಯವಸ್ಥೆನೇ ಸೊಪ್ಪು, ಹೂವು, ಅದರಿಂದ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಕಾಲು ಮುರಿದೋದಾಗ ನಿಮಗೆ ರಾಡ್ ಆಗ್ತಾ ಇರಲಿಲ್ಲ, ಕಾಲು ಮುರಿದೋದಾಗ ಪಟ್ಟು ಕಟ್ಟೋರು. ಇವತ್ತಿಗೂ ಆ ಸಂಪ್ರದಾಯ ಇದೆ. ಆ ಸಂಪ್ರದಾಯ ಎಲ್ಲಿ ಬರುತ್ತೆ ಅಂತಂದರೆ ನಮ್ಮ ನಾಟಿ ಔಷಧಿ ನಮ್ಮ ಆಯುರ್ವೇದದಲ್ಲಿ ಮಾತ್ರ ಬರುತ್ತೆ. ಚಿಕಿತ್ಸೆ